ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸತ್ಯ ಅಜಿತ್ ಮತ್ತೆ ಭೂಮಿ ಮದ್ವೆ ಆಗಿರೋ ಫೋಟೋಸ್ ತಗೊಂಡ್ ಬಂದು ಅಜಿತ್ ಮತ್ತೆ ಭೂಮಿಗೆ ತೋರಿಸ್ತಾ ಇರ್ತಾನೆ. ಅದನ್ನ ಅಲ್ಲೇ ನಿಂತ್ಕೊಂಡು ಅಂಜು ಮತ್ತೆ ಅಪೇಕ್ಷಾ ಇಬ್ರು ನೋಡ್ತಾ ಇರ್ತಾರೆ. ಆಹಾ, ಒಂದಕ್ಕೊಂದು ಚೆನ್ನಾಗಿದೆ. ಇದ್ರಲ್ಲಿ ನೀನು ಹೇಗ್ ಕುಂತ್ಕೊಂಡಿದ್ಯಾ ನೋಡು. ದೇವಸ್ಥಾನದಲ್ಲಿ ನಿಮ್ಮಿಬ್ಬರ ಶುಭ ವಿವಾಹ ಆದ ಭಾವಚಿತ್ರಗಳಿವು ನೋಡಿ ನೀವು ಅಂತೇಳಿ ಒಂದೊಂದಾಗಿ ಫೋಟೋಗಳೆಲ್ಲ ತೋರಿಸ್ತಾ ಇರ್ತಾನೆ. ಎಷ್ಟು ಚೆನ್ನಾಗ್ ಬಂದಿದೆಯಲ್ಲ ಭೂಮಿ ಅಂತ ಅಜಿತ್ ಕೇಳ್ತಾನೆ. ಹೌದು ರೀ, ನೋಡಿ ತಾಳಿ ಕಟ್ಟುವಾಗ ನೀವು ಎಷ್ಟು ಚೆನ್ನಾಗ್ ಕಾಣಿಸ್ತಾ ಇದ್ದೀರಾ, ನಗ್ನಗ್ತಾ ಇದ್ದೀರಾ ಅಂತ ಭೂಮಿ ಹೇಳ್ತಾಳೆ. ನಾನ್ ನಗ್ನಗ್ತಾ ಇರ್ಲಿಲ್ಲ ಅವಾಗ, ನಿನ್ಗೆ ಯಾವಾಗ ತಾಳಿ ಕಟ್ಟಿ ಮನೆಗ್ ಕರ್ಕೊಂಡ್ ಬರ್ತೀನೋ ಅಂತ ಟೆನ್ಷನ್ ಆಗಿತ್ತು ನನ್ಗೆ ಅಂತ ಅಜಿತ್ ಹೇಳ್ತಾನೆ. ಸುಮ್ನೆ ಇರಿ ನೀವು, ಸತ್ಯಣ್ಣನ್ ಮುಂದೆ ಏನ್ ನೀವ್ ಈ ತರ ಎಲ್ಲ ಮಾತಾಡೋದು, ನೀವ್ ಈ ತರ ಎಲ್ಲ ಮಾಡಿದ್ರೆ ನಂಗೆ ನಾಚಿಕೆ ಆಗುತ್ತೆ ಅಂತ ಭೂಮಿ ಹೇಳಿ ನಾಚ್ಕೊಂತಾ ಇರ್ತಾಳೆ. ಇನ್ನು ರಿಜಿಸ್ಟರ್ ಆಫೀಸ್ ನಲ್ಲಿ ನಿಮ್ಮಿಬ್ರು ಮದ್ವೆ ನಡೆದಿದೆ, ಅದ್ರ ಸರ್ಟಿಫಿಕೇಟ್ ಆದಷ್ಟು ಬೇಗ ಸಿಗುತ್ತೆ. ಅದು ನನ್ನ ಜವಾಬ್ದಾರಿ, ನಿಮ್ ಕೈಗೆ ತಲುಪಿಸ್ತೀನಿ. ಆಮೇಲೆ ನೀವು ಫ್ರೇಮ್ ಮಾಡ್ಕೊಂಡು ಗೋಡೆ ಮೇಲೆ ಹಾಕೋಬಹುದು ಅಂತ ಸತ್ಯ ಹೇಳ್ತಾನೆ. ಏ ಭೂಮಿ, ಇಲ್ಲಿ ನೋಡು, ಈ ಸೀರೆನಲ್ಲಿ ನೀನು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ಯಾ, ನಂದೇ ದೃಷ್ಟಿ ಬಿದ್ಬಿಡುತ್ತೆ ನಿಂಗೆ ಅಂತ ಅಜಿತ್ ಹೇಳ್ತಿರ್ತಾನೆ. ನಿಮ್ಗೆ ಗೊತ್ತಾ, ಈ ಸೀರೆನ ನನ್ನಪ್ಪ ನನ್ಗೆ ಗಿಫ್ಟ್ ಮಾಡಿದ್ರು ಅಂತೇಳಿ ಭೂಮಿ ಖುಷಿ ಪಡ್ತಾ ಇರ್ತಾಳೆ. ಅದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂಡು ತುಂಬಾನೇ ಕೋಪ ಮಾಡ್ಕೊಂಡು ಅಲ್ಲಿಂದ ಅಂಜು ಮತ್ತೆ ಅಪೇಕ್ಷೆ ಇಬ್ರು ಹೋಗ್ಬಿಡ್ತಾರೆ. ಅವ್ರ ಅಲ್ಲಿಂದ ಹೋದ್ರು ಅಂತ ಕನ್ಫರ್ಮ್ ಮಾಡ್ಕೊಂಡು ಸತ್ಯ ಬಾಗ್ಲಾಗ್ತಾನೆ. ಸತ್ಯಣ್ಣ, ನಾವ್ ನಿಜವಾಗ್ಲೂ ಮದ್ವೆ ಆಗಿದೀವಂತ ಅವ್ರಿಗೆ ನಂಬಿಕೆ ಬಂದಿರುತ್ತಲ್ವಾ ಅಂತ ಅಜಿತ್ ಕೇಳ್ತಾನೆ. ಸಂಶಯನೇ ಬೇಡ, ಅವರು ನಂಬ್ತಾರೆ ಅಂತ ಸತ್ಯ ಹೇಳ್ತಾನೆ. ನೀವು ನಿಜವಾದ ಆಪತ್ ಬಾಂಧವ, ಒಳ್ಳೆ ಟೈಮಿಗೆ ಬಂದು ನಮ್ಮನ್ನ ಬಚಾವ್ ಮಾಡಿದ್ರಿ ಅಂತ ಅಜಿತ್ ಹೇಳ್ತಾನೆ. ಸತ್ಯ ಹೇಗ ಅವನ್ಗೆ ಆ ವಿಷಯ ಎಲ್ಲ ಗೊತ್ತಾಯ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾನೆ. ಹಾಗೆ ದೇವ್ಯಾನಿ ರೂಮ್ ಹತ್ರ ಹೋಗಿರುವಾಗ ಅವ್ರಿಬ್ರು ಮದ್ವೆ ಆಗಿರೋದು ನಮ್ಗೆ ಡೌಟ್ ಇದೆ. ಶಾಸ್ತ್ರೋಸ್ತ್ರವಾಗಿ ಮದ್ವೆ ಆಗಿದ್ರೆ ಮದ್ವೆ ಫೋಟೋಗಳೆಲ್ಲ ಇರ್ಬೇಕಲ್ವಾ, ಇಲ್ಲಿ ಏನೋ ಇದೆ, ಅದನ್ನ ಕಂಡುಹಿಡಿಬೇಕು ಅಂತ ಹೇಳಿ ಅಪೇಕ್ಷಾ ದೇವ್ಯಾನಿ ಎಲ್ಲ ಮಾತಾಡ್ಕೊಂತಾ ಇರ್ತಾರೆ. ಅದನ್ನೆಲ್ಲ ಸತ್ಯ ಕೇಳಿಸ್ಕೊಂಡು ಅಯ್ಯಯ್ಯೋ ಡೇಂಜರ್ ಇದೆ, ಇದು ಅಜಿತ್ ಭೂಮಿಗೆ ಮೊದಲನೇ ರೆಡ್ ಸಿಗ್ನಲ್, ಇದನ್ನ ಹೇಗಾದ್ರೂ ಮಾಡಿ ಇಲ್ಲೇ ಸರಿ ಮಾಡ್ಬೇಕಂತ ಹೇಳಿ ಫೋಟೋಸ್ ಎಲ್ಲ ಪ್ರಿಂಟ್ ತಗೊಂಡ್ ಬಂದಿರ್ತಾನೆ. ನೀವಿಬ್ರು ಏನು ಟೆನ್ಷನ್ ಮಾಡ್ಕೋಬೇಡಿ, ನಾನ್ ಇರ್ಬೇಕಾದ್ರೆ ಯಾಕೆ ಭಯ ಅಂತ ಸತ್ಯ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಅಜಿತ್ಗೆ ಫೋನ್ ಬರುತ್ತೆ. ಫೋನ್ ನಲ್ಲಿ ವಿಷಯ ಕೇಳಿದ್ದೆ, ನಾನು ಈಗ್ಲೇ ಬರ್ತೀನಿ ಅಂತ ಹೇಳಿ ಅಜಿತ್ ಫೋನ್ ಕಟ್ ಮಾಡ್ತಾನೆ. ಯಾಕಪ್ಪ ಅಜಿತ್, ಏನಾಯ್ತು ಅಂತ ಸತ್ಯ ಕೇಳ್ತಾರೆ. ಆ ಚಾಕು ಮಾಡೋನು ಊರಿಂದ ವಾಪಸ್ ಬಂದಿದ್ದಾನಂತೆ, ಅವನನ್ನ ಹೋಗಿ ಈಗ್ಲೇ ನಾನು ಅರೆಸ್ಟ್ ಮಾಡ್ಬೇಕು ಅಂತ ಅಜಿತ್ ಕೇಳ್ತಾನೆ. ಹಾಗಿದ್ರೆ ಸಾಹೇಬ್ರೆ, ಆ ಕುಲ್ಮೆ ಅವನ ಹತ್ರ ಯಾರ್ ಚಾಕು ತಗೊಂಡ್ರು ಅಂತ ಗೊತ್ತಾದ್ರೆ ನನ್ನಮ್ಮ ಬಿಡುಗಡೆ ಆಗ್ತಾರಲ್ವಾ ಅಂತ ಭೂಮಿ ಹೇಳ್ತಾಳೆ. ನೋಡ್ ಭೂಮಿ, ಈಗ್ಲೇ ಏನು ಹೇಳೋದಕ್ಕಾಗಲ್ಲ, ಮೊದ್ಲು ಹೋಗಿ ನಾನು ಅವನನ್ನ ಅರೆಸ್ಟ್ ಮಾಡ್ಬೇಕು, ಅದಾದ್ಮೇಲೆ ವಿಚಾರಣೆ ಮಾಡ್ಬೇಕು, ಅದಾದ್ಮೇಲೆನೆ ಎಲ್ಲಾ ಕ್ಲಾರಿಟಿನೂ ಸಿಗೋದು. ಇವಾಗ ನಾನು ಯೂನಿಫಾರ್ಮ್ ಹಾಕೋಬೇಕು ಅಂತ ಅಜಿತ್ ಹೇಳ್ತಾನೆ. ಹಾಕೊಳ್ಳಿ, ಅದಕ್ ನನ್ ಪರ್ಮಿಷನ್ ಏನು ಕೇಳ್ತಿದ್ದೀರಾ ಅಂತ ಭೂಮಿ ಹೇಳ್ತಾಳೆ. ನೀನ್ ಬಟ್ಟೆ ಚೇಂಜ್ ಮಾಡ್ಬೇಕಾದ್ರೆ ನಾನ್ ಬಾತ್ರೂಮ್ ಹೋಗ್ಬಿಟ್ಟು ಲಾಕ್ ಮಾಡ್ಕೊಳ್ಳಿಲ್ವಾ, ನಾನ್ ಬಟ್ಟೆ ಚೇಂಜ್ ಮಾಡ್ಕೋಬೇಕಾದ್ರೆ ನೀನ್ ಇಲ್ಲೇ ಇರ್ತೀಯಾ ಅಂತ ಅಜಿತ್ ಕೇಳ್ತಾನೆ. ಇಲ್ಲ ಇಲ್ಲ, ನಾನು ಬಾತ್ರೂಮ್ ಹೋಗಿ ಬಾಗ್ಲ ಹಾಕೊಂತೀನಿ ಅಂತೇಳಿ ಭೂಮಿ ಹೋಗ್ತಾ ಇರ್ತಾಳೆ. ಬೇಕಾಗಿಲ್ಲ, ಆಚೆ ಹೋಗು ನೀನು ಅಂತ ಅಜಿತ್ ಹೇಳ್ತಾನೆ. ಸರಿ ಆಯ್ತು ಅಂತೇಳಿ ಭೂಮಿ ಆಚೆ ಹೋಗ್ತಾಳೆ. ಏನೋ ನೀನು ಎಲ್ಲದಕ್ಕೂ ಸಿಡುಕ್ತಿಯಲ್ಲೋ, ಆಯ್ತು ರೆಡಿ ಆಗಪ್ಪ, ಜಲ್ದಿ ಹೋಗೋಣ ಅಂತ ಸತ್ಯ ಹೇಳ್ತಾನೆ. ಸರಿ ಆಯ್ತು ಅಂತೇಳಿ ಅಜಿತ್ ರೆಡಿಯಾಗಿ ಅಲ್ಲಿಂದ ಹೊರಡ್ತಾನೆ. ನೆಕ್ಸ್ಟ್ ಇನ್ನಲ್ಲಿ ಅಜಿತ್ ಮತ್ತೆ ಭೂಮಿ ನಿಜವಾಗ್ಲೂ ಮದ್ವೆ ಆಗಿದ್ದಾರೆ ಮಾಮ್. ಅವ್ನ ಅವಳಿಗೆ ತಾಳಿ ಕಟ್ತಾ ಇರೋ ಫೋಟೋನ ನಾನೇ ನೋಡ್ದೆ. ಅವ್ರಿಬ್ರು ಮದ್ವೆ ವಿಷಯದಲ್ಲಿ ನನ್ಗೇನು ಡೌಟ್ ಇಲ್ಲ. ನಾವ್ ಆಕ್ಚುಲಿ ಅವತ್ತು ದೇವಸ್ಥಾನಕ್ ಹೋದಾಗ ಅಲ್ಲೊಂದು ಮದ್ವೆ ನಡೀತಾ ಇತ್ತು, ಅದು ಇವ್ರದೇ ಮದ್ವೆ ಅಂತ ನಂಗೆ ಗೊತ್ತೇ ಆಗ್ಲಿಲ್ಲ ಅವತ್ತು ಅಂತ ಅಂಜು ಹೇಳ್ತಾಳೆ. ಆದ್ರೆ ನನ್ಗೆ ಇನ್ನೂ ತುಂಬಾ ಡೌಟ್ ಇದೆ ಅಂಜು. ಆಗ್ಲೇ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಅಜಿತ್ ಬಾಲಂಗೊಚ್ಚಿ ಇದಾನಲ್ಲ, ಆ ಸತ್ಯ ನಮ್ ರೂಮ್ ಕಡೆಯಿಂದ ಪಾಸ್ ಆದ, ನಮ್ ಮಾತನ್ನ ಅವನು ಕದ್ದು ಕೇಳಿಸ್ಕೊಂತಾ ಇದ್ದ ಅನ್ಸುತ್ತೆ ಅಂತ ದಿವ್ಯಾನಿ ಹೇಳ್ತಾರೆ. ಎಸ್ ಮಾಮ್. ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ನಾವ್ ಅಜಿತ್ ರೂಮ್ ಹೋದ್ರೆ ಸತ್ಯ ಅವ್ರಿಬ್ರಿಗೂ ಅವ್ರ ಮದ್ವೆ ಫೋಟೋ ತೋರಿಸ್ತಾ ಇದ್ದ ಅಂತ ಅಂಜು ಹೇಳ್ತಾಳೆ. ಸತ್ಯ ಈ ಮನೆ ಮಗನ್ ತರ ಇದ್ದಾನೆ, ಅವನು ಯಾವಾಗ ಬೇಕಾದ್ರೂ ಯಾರ ರೂಮ್ ಬೇಕಾದ್ರೂ ಹೋಗಿ ಬರೋ ಸ್ವಾತಂತ್ರ್ಯ ಅವನ್ಗಿದೆ. ಆದ್ರೂ ಅವನು ನಿನ್ನ ರೂಮ್ ಒಳಗಡೆ ಕದ್ದು ಕೇಳಿಸ್ಕೊಳ್ಳೋ ಅವಶ್ಯಕತೆ ಏನಿದೆ ಅಂತ ಅಪೇಕ್ಷೆ ಹೇಳ್ತಾಳೆ. ಎಕ್ಸಾಕ್ಟ್ಲಿ, ಅವ್ರ ಮದ್ವೆ ಫೋಟೋನ ಅವ್ರಿಗೆ ತೋರ್ಸೋ ಅರ್ಜೆನ್ಸಿ ಏನಿತ್ತು, ಅಲ್ಲಿಗೆ ಅವ್ರ ಮದ್ವೆ ನಿಜವಾಗ್ಲೂ ಆಗಿದೆ ಅಂತ ನಂಬಿಸೋ ಪ್ರಯತ್ನದಲ್ಲಿ ಅವ್ರಿದ್ದಾರೆ ಅಂತ ಆಯ್ತು. ಅಂದ್ರೆ ಅಜಿತ್ ನಾನು ಇನ್ನು ಕಂಪ್ಲೀಟ್ಲಿ ಕಳ್ಕೊಂಡಿಲ್ಲ ಅಂತ ಆಯ್ತು ಅಂತ ಅಂಜು ಹೇಳ್ತಾಳೆ. ಅಂದ್ರೆ ಅಜಿತ್ ಭೂಮಿಗೆ ತಾಳಿ ಕಟ್ಟಿ ನಮ್ಮನ್ನ ನಂಬಿಸೋದಕ್ಕೆ ಮದ್ವೆ ಫೋಟೋಗಳನ್ನ ತೆಗಿಸ್ಕೊಂಡ್ ಬಂದಿದ್ದಾನೆ ಅನ್ಸುತ್ತೆ. ಆಗ್ಲೇ ಅಂಜು ಹೇಳ್ದಾಗ ಅಜಿತ್ ಆ ತರ ಮಾಡೋ ಹುಡುಗ ಅಲ್ಲ ಅಂತ ನಾನ್ ಹೇಳಿದ್ದೆ, ಆದ್ರೆ ನನ್ಗೂ ಇವಾಗ ಅದೇ ಡೌಟ್ ಬರ್ತಾ ಇದೆ. ಅಂಜು ಜೊತೆ ಮದ್ವೆ ಆಗೋದನ್ನ ಅವಾಯ್ಡ್ ಮಾಡೋದಕ್ಕೆ ಭೂಮಿಗೆ ತಾಳಿ ಕಟ್ಟಿ ಕರ್ಕೊಂಡ್ ಬಂದಿದ್ದಾನೆ. ಈ ಸೀರಿಯಲ್ ಸಿನಿಮಾಗಳಲ್ಲಿ ತಾಳಿ ಕಟ್ತಾರಲ್ಲ, ಆ ಸೀನ್ ಮುಗಿಯೋವರೆಗೂ ಅಥವಾ ಕತೆ ಮುಗಿಯೋವರೆಗೂ ಅನ್ನೋ ತರ, ಅದೇ ರೀತಿ ಯಾಕೆ ನಮ್ಮ ಅಜಿತ್ ಆ ಭೂಮಿನ ರೆಡಿಮೇಡ್ ಹೆಂಡತಿ ಮಾಡಿ ಸ್ವಲ್ಪ ದಿನದ ಮಟ್ಟಿಗೆ ನಮ್ಮ ಮನೆಯವ್ರ ಮುಂದೆ ಹೆಂಡತಿ ತರ ಆಕ್ಟ್ ಮಾಡು ಅಂತ ಹೇಳಿ ಕರ್ಕೊಂಡ್ ಬಂದಿರಬಾರ್ದು. ಭೂಮಿ ಅಮ್ಮ ಜೈಲಲ್ಲಿದ್ದಾರೆ, ಅವ್ರನ್ನ ಬಿಡ್ಸೋದಕ್ಕೆ ಅಂತ ಆ ಭೂಮಿ ದೊಡ್ಡ ಲಾಯರ್ನೇ ಹಿಡ್ದಿದ್ದಾಳೆ. ಆ ಲಾಯರು ಒಂದು ಸಲ ಅಪಿಯರೆನ್ಸ್ಗೆ ಕಡಿಮೆ ಅಂದ್ರೂ 2-3 ಲಕ್ಷ ಚಾರ್ಜ್ ಮಾಡ್ತಾರೆ. ಆಫ್ಟರ್ ಆಲ್ ಟೀ ಮಾಡೋ ಹುಡ್ಗಿ ಅಷ್ಟೊಂದ್ ದುಡ್ಡನ್ನ ಎಲ್ಲಿಂದ ಅರೇಂಜ್ ಮಾಡಿರ್ತಾಳೆ ಅಂತ ದೇವೇನ್ ಹೇಳ್ತಾರೆ. ಇಂಪಾಸಿಬಲ್ ಅತ್ತೆ, ಕೋರ್ಟ್ ನಲ್ಲಿ ಭೂಮಿ ತಾಯಿ ಅವ್ರದ್ದು ಕೇಸ್ ನಡೀತಾ ಇದೆಯಲ್ಲ, ಆ ಲಾಯರ್ ಫೀಸ್ ನ ನಾನ್ ಕಟ್ತೀನಿ, ಟೆಂಪ್ರವರಿ ಹೆಂಡತಿಯಾಗಿರು ಅಂತ ಹೇಳಿ ತಾಳಿ ಕಟ್ಕೊಂಡು ಈ ಮನೆಗ್ ಕರ್ಕೊಂಡ್ ಬಂದಿದೀನಿ ಅಂತ ನೀವ್ ಹೇಳ್ತಾ ಇದ್ದೀರಾ ಅಂತ ಅಪೇಕ್ಷೆ ಕೇಳ್ತಾಳೆ. ಎಕ್ಸಾಕ್ಟ್ಲಿ ಅದೇ ಅಪ್ಪು, ಅಜಿತ್ಗೆ ಇದ್ರಿಂದ ಮದ್ವೆ ಪ್ರೆಸರ್ ಇರಲ್ಲ, ಆ ಕಡೆ ಅವಳಿಗೆ ಅವ್ರ ಅಮ್ಮನ
ಮಗುನ ಬಚಾವ್ ಮಾಡ್ಕೋಬಹುದು. ಇದೊಂಥರ ಇಬ್ರು ಮಧ್ಯ ಮ್ಯೂಚುವಲಿ ಒಳ್ಳೆ ಡೀಲಿಂಗ್ ಅಲ್ವಾ ಅಂತ ದೇವೇನೆ ಹೇಳ್ತಾರೆ. ಮಾಮ್, ಈ ತರ ಡೌಟ್ಸ್ ಎಲ್ಲ ರೈಸ್ ಮಾಡಿ ನನ್ ಮನ್ಸಿನಲ್ಲಿ ಹೊಸ ಹೊಸ ಆಸೆಗಳನ್ನೆಲ್ಲ ಹುಟ್ಟಾಕ್ಬೇಡ. ಈಗ್ಲೂ ನಂಗೆ ಸೆಕೆಂಡ್ ಚಾನ್ಸ್ ಇದೆಯಾ ಅಂತ ಅನ್ಸಕ್ ಶುರು ಆಗಿದೆ. ಹೌದು ಅಲ್ವೋ ಅನ್ನೋದನ್ನ ನೀನೇ ಕನ್ಫರ್ಮ್ ಮಾಡ್ಕೊಂಡು ಹೇಳು ಮಾಮ್ ಅಂತ ಅಂಜು ಹೇಳ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಅಜಿತ್ ಕುಲ್ಮೆ ಮಾಡೋನ್ ಹತ್ರ ಬರ್ತಾನೆ. ಅಜಿತ್ ನ ನೋಡಿದ್ದೆ ಕುಲ್ಮೆ ಮಾಡೋನು ಸ್ಟಾಪ್ ಮಾಡಿ ಅಜಿತ್ ಹತ್ರ ಬರ್ತಾನೆ. ಸೈಲೆಂಟ್ ಆಗಿ ನನ್ ಜೊತೆ ಸ್ಟೇಷನ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ಕುಲ್ಮೆಗ್ ಹಾಕಿ ಕರಗಿಸ್ಬಿಡ್ತೀನಿ ನೀನುನ ಅಂತ ಅಜಿತ್ ಹೇಳ್ತಾನೆ. ಅಜಿತ್ ನ ಅಲ್ಲಿಂದ ತಳ್ಳಿ ಅಲ್ಲಿಂದ ಕುಲ್ಮೆ ಮಾಡೋನು ಓಡೋಕ್ ಟ್ರೈ ಮಾಡ್ತಾನೆ. ಆದ್ರೆ ಅಜಿತ್ ಕಡೆಯವರು ಸುತ್ತಮುತ್ತ ಇದ್ದಿದ್ರಿಂದ ಎಲ್ರು ಸೇರಿ ಅವನನ್ನ ಹಿಡ್ಕೊಂತಾರೆ. ಕುಲ್ಮೆ ಮಾಡೋನ್ ಕೆನ್ನೆಗ್ ಒಂದ್ ಬಾರಿಸಿ ಇವನನ್ನ ಎಳ್ಕೊಂಡೋಗ್ರಿ ಅಂತ ಕಾನ್ಸ್ಟೇಬಲ್ಸ್ ಕೇಳಿ ಅವ್ರನ್ನ ಕಳಿಸ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಶ್ರವಣ್ ಶಾರದಾ ಫೋಟೋ ನೋಡ್ತಾ ಅವತ್ತು ದೇವಿಯಾನಿ ಹಾಸ್ಪಿಟಲ್ ನಲ್ಲಿ ಪುರುಷೋತ್ತಮನ್ನ ಎದುರಿಸ್ತಾ ಇದ್ದಿದ್ರೆ ಇಷ್ಟರಲ್ಲಿ ಶಾರದಾ ಮನಸ್ವಿನಿ ಎಲ್ಲಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿರ್ತಾ ಇತ್ತು ಅಂತೇಳಿ ಶ್ರವಣ್ ಡಾಕ್ಟರ್ ಗೆ ಫೋನ್ ಮಾಡ್ತಾನೆ. ಡಾಕ್ಟರ್, ನಾನ್ ಶ್ರವಣ್, ಇನ್ಸ್ಪೆಕ್ಟರ್ ಅಜಿತ್ ನಾರಾಯಣ್ ಮಾವ. ಲಾಸ್ಟ್ ವೀಕ್ ಪುರುಷೋತ್ತಮ್ ಅನ್ನೋರ್ನ ಕರ್ಕೊಂಡ್ ಬಂದು ನಿಮ್ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಿದ್ವಲ್ಲ, ಅವರು ಕೋಮಾದಲ್ಲಿದ್ದಾರೆ. ಅವ್ರ ಕಂಡೀಷನ್ ಅಲ್ಲಿ ಏನಾದ್ರು ಇಂಪ್ರೂವ್ಮೆಂಟ್ಸ್ ಏನಾದ್ರು ಇದೆಯಾ ಅಂತ ಶ್ರವಣ್ ಕೇಳ್ತಾರೆ. ನೋ ಮಿಸ್ಟರ್ ಶ್ರವಣ್, ನಿಮ್ ಕಡೆ ಪೇಷಂಟ್ ಹಾಗೇನೆ ಇದ್ದಾರೆ, ಏನು ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಓ ಹೌದಾ, ಸರಿ ಸರ್ ಆಯ್ತು ಅಂತ ಹೇಳಿ ಶ್ರವಣ್ ಫೋನ್ ಕಟ್ ಮಾಡ್ತಾನೆ. ಶಾರದಾ ಕಂದ ನೀನ್ ಎಲ್ಲಿದ್ಯೋ ಅಂತ ಶ್ರವಣ್ ಅನ್ಕೊಂತಾ ಇದ್ದಂಗೆ ಈ ಕಡೆ ಭೂಮಿ ಬೆಚ್ಚ ಬೀಳ್ತಾಳೆ. ಭೂಮಿ, ಯಾಕಮ್ಮ ಬೆಚ್ಚ ಬಿದ್ದೆ, ತಲೆ ನೋಯ್ತಾ ಇದ್ಯಾ ನಿಂಗೆ ಅಂತ ಸಂಗೀತ ಕೇಳ್ತಾರೆ. ಇಲ್ಲ ಅತ್ತೆ, ನಮ್ ತಂದೆ ನೆನ್ಪಾದ್ರು ಅಷ್ಟೇ ಅಂತ ಭೂಮಿ ಹೇಳ್ತಾಳೆ. ಹೌದಾ ಅಂತ ಹೇಳಿ ಸಂಗೀತ ಮತ್ತೆ ಭೂಮಿ ಇಬ್ರು ಬಟ್ಟೆ ಮಾಡಿಸ್ತಾ ಇರ್ತಾರೆ. ಅಷ್ಟ್ರಲ್ಲಿ ದೇವ್ಯಾನಿ ಬರ್ತಾಳೆ. ದೇವ್ಯಾನಿ, ಏನಾದ್ರೂ ಬೇಕಿತ್ತಾ ಅಂತ ಸಂಗೀತ ಕೇಳ್ತಾರೆ. ಭೂಮಿ ನಿಮ್ ರೂಮ್ ಅಲ್ಲಿ ಇದ್ದಾಳೆ ಅಂತ ಪಾಪ ರಮಣ ಅಜಿತ್ ರೂಮ್ ಅಲ್ಲಿ ಮಲ್ಕೊಂತಾ ಇದ್ದಾನೆ. ಅದೇನ್ ಚೆನ್ನಾಗಿರುತ್ತೆ ಹೇಳಿ, ಮಗನ್ ಮದ್ವೆ ಆಯ್ತು ಅಂದ ತಕ್ಷಣ ಗಂಡ ಹೆಂಡತಿ ನೀವಿಬ್ರು ಯಾಕೆ ದೂರ ದೂರ ಇರ್ಬೇಕು, ಏಕು ನನ್ ರೂಮ್ ನಲ್ಲಿ ನಾನು ಒಬ್ಳೇ ಇರ್ತೀನಿ. ಇವತ್ತು ಭೂಮಿ ನನ್ ಜೊತೆ ನನ್ ರೂಮ್ ನಲ್ಲೇ ಇರ್ತಾಳೆ. ಏನ್ ಭೂಮಿ ಏನಂತೀಯಾ ಅಂತ ದೇವ್ಯಾನಿ ಕೇಳ್ತಾರೆ. ಹೌದತ್ತೆ, ಸುಮ್ನೆ ಯಾಕೆ ನನ್ನಿಂದ ನಿಮಗ್ ತೊಂದ್ರೆ. ದೇವ್ಯಾನಿ ಮೇಡಮ್ ಹೇಳ್ದಂಗೆ ನಾನು ಅವ್ರ ಜೊತೆನೆ ಮಲ್ಕೊಂತೀನಿ ಅಂತ ಭೂಮಿ ಹೇಳ್ತಾಳೆ. ಸರಿನಮ್ಮ, ನೀನ್ ಇಷ್ಟ ಅಂತ ಸಂಗೀತ ಹೇಳ್ತಾಳೆ. ಬಾಮ್ಮ ಹೋಗೋಣ ಅಂತೇಳಿ ದೇವ್ಯಾನಿ ಭೂಮಿನ ಅಲ್ಲಿಂದ ಕರ್ಕೊಂಡ್ ಹೋಗ್ತಾ ಇರ್ತಾಳೆ. ಅದನ್ನ ಸತ್ಯ ನೋಡಿ ಇವ್ರೇನಕ್ಕೆ ಕರ್ಕೊಂಡ್ ಹೋಗ್ತಾ ಇದಾರೆ ಅಂತ ಡೌಟ್ ಬರುತ್ತೆ. ಈ ಕಡೆ ಸಂಗೀತ ಭೂಮಿ ಮೇಲೆ ಇವ್ರಿಗೆ ಸ್ವಲ್ಪನೂ ಅಸೂಯೆ ಇಲ್ಲ. ಈಗಿನ ಕಾಲದಲ್ಲಿ ನಮ್ ದೇವ್ಯಾನಿ ತರ ಒಳ್ಳೆ ಮನ್ಸಿರೋರು ಎಲ್ ಸಿಗ್ತಾರೆ ಅಂತ ಸಂಗೀತ ಅನ್ಕೊಂತಾ ಇರ್ತಾರೆ. ದೇವ್ಯಾನಿ ಅವರು ಭೂಮಿನ ರೂಮ್ ಗೆ ಏನಕ್ಕೆ ಕರ್ಕೊಂಡ್ ಹೋಗ್ತಾ ಇದಾರೆ, ಅವ್ರು ಕರ್ಕೊಂಡೋಗಿರೋ ಲಕ್ಷಣ ಯಾಕೋ ಸರಿ ಅನ್ನಿಸ್ತಾ ಇಲ್ವಲ್ಲ. ಇದನ್ನ ತಕ್ಷಣ ನಾನು ಅಜಿತ್ ಫೋನ್ ಮಾಡಿ ಹೇಳ್ಬಿಡ್ಲಾ, ಹೇಳೋದೇ ಒಳ್ಳೇದಂತ ಹೇಳಿ ಸತ್ಯ ಅಜಿತ್ ಫೋನ್ ಮಾಡ್ತಾನೆ. ಆದ್ರೆ ಅಜಿತ್ ಫೋನ್ ಪಿಕ್ ಮಾಡಲ್ಲ. ಏನಕ್ ಪಿಕ್ ಮಾಡ್ತಾ ಇಲ್ಲ, ಇಷ್ಟೊಂದ್ ಬಿಸಿ ಆಗಿ ಅವ್ನು ಏನ್ ಮಾಡ್ತಾ ಇರ್ಬೋದು ಅಂತ ಸತ್ಯ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಅಜಿತ್ ಆ ಕುಲ್ಮೆ ಮಾಡೋನ್ನ ಕರ್ಕೊಂಡ್ ಬಂದು ವಿಚಾರಣೆ ಮಾಡ್ತಾ ಇರ್ತಾನೆ. ವೀರಣ್ಣನ ಕೊಲೆ ಮಾಡಿದ್ದು ನೀನೇ ತಾನೆ, ಬಾಯ್ ಬಿಡ್ತೀಯೋ ಇಲ್ಲ ಬೂಟ್ ಕಾಲಲ್ಲಿ ಓದಿಲೋ ಅಂತ ಅಜಿತ್ ಹೇಳ್ತಾನೆ. ಸಾಹೇಬ್ರೆ, ನಿಮ್ ಕೈ ಮುಗಿತೀನ್ರಿ ಸಾಹೇಬ್ರೆ, ನನ್ 2 ಹೆಣ್ಮಕ್ಳು ಮೇಲೆ ಆಣೆ ಮಾಡಿ ಹೇಳ್ತೀನಿ, ಈ ಕೊಲೆಗೂ ನನ್ಗೂ ಯಾವ್ದು ಸಂಬಂಧ ಇಲ್ರಿ. 2 ವರ್ಷ ಆಯ್ತ್ರಿ ಸಾಹೇಬ್ರೆ, ಕ್ರೈಮ್ ಬಿಟ್ಟು ನ್ಯಾಯವಾಗಿ ಜೀವನ ಮಾಡಕತ್ತೀನಿ ಅಂತ ಕುಲ್ಮೆ ಮಾಡೋನ್ ಹೇಳ್ತಾನೆ. ಅಜಿತ್ ಆ ಚಾಕು ತೆಗ್ದು, ಈ ಚಾಕು ನಿನ್ನ ಕುಲ್ ಮೇಲೆ ತಾನೇ ತಯಾರಾಗಿರೋದು, ಇದ್ರ ಮೇಲೆ ನೀನು ತಯಾರು ಮಾಡಿರೋದು ಅಂತ ಆರ್ ಅಂತ ಇನ್ಶಿಯಲ್ ಟೈಪ್ ಮಾಡಿದ್ಯಾ, ನಿನ್ನ ಕುಲ್ ಮೇಲೆ ತಯಾರಾಗೋ ಎಲ್ಲಾ ಚಾಕುಗಳ ಮೇಲೂ ನಿನ್ನ ಇನ್ಶಿಯಲ್ ಇರುತ್ತೆ ಅಂತ ಅಜಿತ್ ಹೇಳ್ತಾನೆ. ಸಾಹೇಬ್ರೆ, ನಾನೇ ಕೊಲೆ ಮಾಡಿದ್ರೆ ನನ್ನ ಹೆಸರಿನ ಚಾಕುನ ಯಾಕೆ ಬಳಸ್ತಾ ಇದ್ದೇರಿ ಅಂತ ಕುಲ್ಮೆ ಮಾಡೋನ್ ಹೇಳ್ತಾನೆ. ನೀನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಪೊಲೀಸ್ರ ನೋಡಿ ಯಾಕೆ ಕೊಡೋದೆ ಅಂತ ಅಜಿತ್ ಕೇಳ್ತಾನೆ. ಸಾಹೇಬ್ರೆ, ನಿಮ್ಕಿಂತ ಮೊದ್ಲಿದ್ದ ಸಾಹೇಬ್ರು ಇಲ್ಲಿ ಸುತ್ತಮುತ್ತ ಜಗಳ, ಹೊಡೆದಾಟ, ಗಲಾಟೆ ಯಾವ್ದೇ ಆದ್ರೂನು ನನ್ನನ್ನ ಕರ್ಕೊಂಡ್ ಬಂದು ವಿಚಾರಣೆ ಮಾಡಿ ಉಚ್ನಾಯಿ ಹೊಡೆದಂಗ್ ಹೊಡಿತಾ ಇದ್ರಿ ಸಾಹೇಬ್ರೆ, ಹಿಂಗಾಗಿ ನೀವು ಹಂಗೆ ಮಾಡ್ತೀರಾ ಅಂತ ನಿಮ್ಮನ್ನ ಎದ್ರಿ ಓಡೋಗ್ತಾ ಇದ್ದೀರಿ ಅಂತ ಕುಲ್ಮೆ ಮಾಡೋನ್ ಹೇಳ್ತಾನೆ. ನಿನ್ನ ಹತ್ರ ಯಾರ್ಯಾರು ಚಾಕು ತಗೊಂಡಿದಾರಂತ ನೀನು ನೋಟ್ ಮಾಡಿ ಇಟ್ಕೊಂತೀಯಾ ಅಂತ ಅಜಿತ್ ಕೇಳ್ತಾನೆ. ಸಾಹೇಬ್ರೆ, ದಿನಾ 108 ಮಂದಿ ಬಂದು ಚಾಕು ಮಾಡಿಸ್ಕೊಂಡ್ ಹೋಗ್ತಾರ್ರಿ, ಯಾರ ಹೆಸರು ಅಂತ ನೆನ್ಪಿಡ್ಲಿರಿ ಸಾಹೇಬ್ರ, ಆದ್ರೆ ಒಂದು ಸಲ ಅವ್ರ ಮುಖ ನೋಡ್ದೆ ಅಂದ್ರೆ ಪಕ್ಕ ಹೇಳ್ತೀನಿ ನಾನು, ಅವ್ರು ಇಂಥದೇ ದಿನ ಬಂದ್ ಚಾಕು ಮಾಡ್ಕೊಂಡ್ ಹೋಗ್ಯಾರ ಅಂತ ಕುಲ್ಮೆ ಮಾಡೋನ್ ಹೇಳ್ತಾನೆ. ಅಜಿತ್ ಭಾಗ್ಯಮ್ಮನ್ ಫೋಟೋ ತೆಗ್ದು, ಇವ್ರು ಬಂದು ನಿಮ್ ಹತ್ರ ಚಾಕು ಮಾಡಿಸ್ಕೊಂಡಿದ್ರಾ ಅಂತ ಅಜಿತ್ ಕೇಳ್ತಾನೆ. ಸಾಹೇಬ್ರೆ, ಇವ್ರು ಭಾಗ್ಯಮರಿ, ಇವ್ರು ನಂಗೆ ಬಾಳ ಚಂದ ಪರಿಚಯ ಅದಾರ, ಇವ್ರು ನನ್ ಕಡೆನೇ ರೀ ಚಾಕು ತಗೊಳ್ಳೋದು ಅಂತ ಕುಲ್ಮೆ ಮಾಡೋನ್ ಹೇಳ್ತಾನೆ. ಅಂದ್ರೆ ರೀಸೆಂಟ್ ಆಗಿ 15 ದಿನದ ಹಿಂದೆ ನಿಮ್ ಹತ್ರ ಬಂದು ಚಾಕು ತಗೊಂಡಿದ್ರಾ ಅಂತ ಅಜಿತ್ ಕೇಳ್ತಾನೆ. ಇಲ್ರಿ ಸಾಹೇಬ್ರ, 15 ದಿನದ ಹಿಂದೆ ಅವ್ರು ಚಾಕು ಮಾಡಿಸ್ಕೊಂಡ್ ಹೋಗಿಲ್ಲ, ಆದ್ರೆ ಅವ್ರು 6 ತಿಂಗಳ ಹಿಂದೆ ಚಾಕು ಮಾಡಿಸ್ಕೊಂಡ್ ಹೋಗಿದ್ದು ನಂಗೆ ಪಕ್ಕ ನೆನ್ಪಾಯ್ತ್ರಿ ಅಂತ ಕುಲ್ಮೆ ಮಾಡೋನ್ ಹೇಳ್ತಾನೆ. ಅಜಿತ್ ಏನ್ ನಡೀತದೆ ಅಂತ ಯೋಚನೆ ಮಾಡ್ತಾ ನಿಂತಿರ್ತಾನೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.